ಹೌದು ವೀಕ್ಷಕರೇ, ದರ್ಶನ್ಗೆ ಬೇಲ್ ಕೊಡಿಸಲು ತೆರೆ ಮೇರೆ ಹಿಂದೆ ಕಸರತ್ತು ನಡೆದಿದೆ ಅಂತಲೇ ಹೇಳ್ಬೋದು. ರಕ್ಷಿತ್ ಅವರು ಜೈಲಿಗೆ ವಿಸಿಟ್ ಕೊಟ್ಟಾಗ ಅಲ್ಲಿ ದರ್ಶನ್ಗೆ ಸ್ಪಷ್ಟವಾಗಿ ಹೇಳಿದರೆ, ಆಲ್ರೆಡಿ ಚಿತ್ರರಂಗದಿಂದ ನಾವು ಬೇಲ್ಗೆ ಹೇಗಾದರೂ ಮಾಡಿ ಸರ್ಕಾರಕ್ಕೆ ಮನವಿ ಮಾಡ್ತೀವಿ ಅಂತೇಳಿ ರಕ್ಷಿತ್ ಅವರು ದರ್ಶನ್ಗೆ ಧೈರ್ಯವನ್ನು ತುಂಬಿದ್ದಾರೆ ಅಂತಲೇ ಹೇಳ್ಬೋದು. ಅವ್ರ ಜೊತೆಗೆ ಪತ್ನಿ ವಿಜಯಲಕ್ಷ್ಮಿ ಕೂಡ ಇದ್ದರು. ಇದೇ ಸಂದರ್ಭದಲ್ಲಿ ಸಾಧು ಕೋಕಿಲ ಅವರ ಒಂದಿಷ್ಟು ವಿಷಯ ಪ್ರಸ್ತಾಪ ಮಾಡಿದ್ದಾರೆ. ಯಾಕಂತಂದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಸಾಧು ಕೋಕಿಲ ಅವರು ಹಿಂದೆ ಡಿ.ಕೆ. ಶಿವಕುಮಾರ್ ಅವರು ಹಿಂದೆಯೇ ಇರ್ತಾರೆ. ಹಾಗಾಗಿ ಸಾಧು ಕೋಕಿಲ ಅವರ ಮುಖಾಂತರ ಒಂದು ಮನವಿ ಪತ್ರ ಕೊಟ್ಟು ದರ್ಶನ್ ಅವ್ರನ್ನ ಹೇಗಾದರೂ ಮಾಡಿ ಆಚೆ ಕರ್ಕೊಂಡು ಬರಲೇಬೇಕಂತೇಳಿ ರಕ್ಷಿತ್ ಅವರು ದರ್ಶನ್ಗೆ ಧೈರ್ಯ ತುಂಬಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾಗಿ 100% ದರ್ಶನ್ ಅವರಿಗೆ ಸರ್ಕಾರ ಏನಾದರೂ ಒಂದಿಷ್ಟು ಅವಕಾಶ ಕೊಟ್ಟಿದ್ದೆ ಆದಲ್ಲಿ ದರ್ಶನ್ ಅವರು ಆದಷ್ಟು ಬೇಗ ರಿಲೀಸ್ ಆಗ್ತಾರೆ. ಹಾಗಾಗಿ ಯಾರ್ಯಾರು ದರ್ಶನ್ ಅಭಿಮಾನಿಗಳಿದ್ದೀರಾ, ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. 100% ಮಾಹಿತಿ ಇದೆ. ಸಾಧು ಕೋಕಿಲ ಅವರ ಮುಖಾಂತರ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಮನವಿ ಮಾಡಿ 100% ದರ್ಶನ್ ಅವ್ರನ್ನ ಹೊರಗಡೆ ಕರ್ಕೊಂಡೇ ಬರ್ತಾರೆ ಅಂತೇಳಿ ನಮಗೆ ಮಾಹಿತಿ ಇದೆ. ಹಾಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ವೀಕ್ಷಕರೇ. ನಮಸ್ಕಾರ.